ನಾನು ಬಂದಿರೋದು ನಮ್ಮ ಮನೆಯಾಗ್ಳವ್ರಿಗೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಇಲ್ಲಾಂದರೆ ನೋಡು ಬರಲ್ಲ ಅಂತಾನೆ ಈ ಊರಿಗೆ ಆಗಲಲ್ಲ ಬರ್ತಾನೆ ಅಂತ ಹೇಳಿ ನನ್ನ ಸಾದ್ರ ತಗೊಬಿಡ್ತಾರೆ. ಅದಕ್ಕೇ ಬೇಗ ಪೋಸ್ಟ್ ಆಫೀಸಿಂದ ಹೋಗಿ ಅವನ ಹತ್ರ ತಿಳ್ಕೊಂಡು ಅದೇನೋ ಎಲ್ಲ ಫಾರಮಿ ಸೈನ್ ಹಾಕಿ ಹೋಗ್ಬಿಡ್ಬೇಕು. ದುಡ್ಡು ಬರುತ್ತೆ ಹೆಂಗೂ. ಯಾರು ನೋಡಲ್ಲ ಸದ್ಯ, ಯಾರೂ ಇಲ್ಲ. ಅಮ್ಮ ಏನನ್ನ ಬಂದರು ಬಂದೇ ಇಲ್ಲನ, ನೋಡಿದ್ರು ನೋಡ್ಕೊಂಬತ್ಬಿಡು. ಬಂದರೆ ಯಾತ್ಕೊ ಬಂದೇ ಇದ್ದಾನೆ ಅಂತ ಸುಮ್ಮನಾಗುತ್ತೆ. ಅಲ್ಲ ನಮ್ಮಮ್ಮ ಇಂಥ ಸೈನ್ ಹಾಕಿಸ್ಬೇಕಲ್ಲ, ಅದಕ್ಕೆ ಏನೋ ಒಂದು ಮಾಡಬೇಕು. ನೋಡೋಣ ಅದೆಲ್ಲ ಅವ್ನು ಏನಂತ ಹೇಳ್ತಾನೆ ಪೋಸ್ಟ್ ಆಫೀಸ್ನಾಗೆ ಕೇಳೋಣ. ನಿಮ್ಮಂತ ಏನು ಮಾರಿರೋದಕ್ಕೆ ತಣ್ಣಗೈತಿ. ಅದಕ್ಕೆ ನಾನು ಇಲ್ಲಿ ಬಂದು ಕೂತ್ಕೊಂತೀನಿ ಕಣೆ ಭಾಗ್ಯಮ್ಮ, ಬೈಕೆ ಬೇಡ ನಾನು ಯಾತಕ್ಕೆ ಬೈಕೆಂತೀನಿ ಹೇಳು. ನಾನೇನು ಬೈಕೆಮ್ಮಲ್ಲ, ನೀನು ಕೂತ್ಕೊಂಡ್ರೆ ಅದಕ್ಕೆಲ್ಲ ಬೈಕೆಂತೀನಿ ನಾನು. ಕೂಕ ಏನೇನು ಎಳ್ಳೆ ನಾನೇನು ಓದ್ಕೊಂಡು ಹೋಗ್ತೀನಿ ನೋಡು. ಮನುಷ್ಯರು ಇಂಥದ್ರಾಗ ಮಾತ್ರ ಇದು ಮಾಡೋಕ್ಕಾಗಲ್ಲ. ಗಾಳಿ ಬೆಳಕು, ದೇವ್ರು ಕೊಟ್ಟಿರೋದು ಗಾಳಿ ಬೆಳಕು ಇದೆಲ್ಲ ಕಿತ್ಕೊಂಬಕ್ಕಾಗಲ್ಲ. ಇದೆಲ್ಲ ಕಿತ್ಕೊಂಬಂಗಿದ್ರೆ ನನಿಬೇಕು ಅಂತ ಕಿತ್ಕೊಂಬರ ಏನಪ್ಪ ಅಲ್ವಿ. ನೆಳ್ಳು ಯಾರು ಹಿಡ್ಕೊಂಬಕ್ಕಾಗಲ್ಲ. ಇದನ್ನು ಗಾಳಿ ಬೆಳಕು ಇದನ್ನೆಲ್ಲ ಯಾರ ಕೈಲೂ ತಡಿಯೋಕ್ಕಾಗಲ್ಲ ನೋಡು ಮನುಷ್ಯರ ಕೈಲಿ. ಇವಾಗ ನೆಳ್ಳಿರಬಾರ್ದು ಅಂತ ಮರ ಕಡ್ದು ಹಾಕ್ಬೋದು, ಅಷ್ಟು ಬಿಟ್ಟರೆ ಎಲ್ಲನ ಏನು ಮಾಡೋಕ್ಕಲ್ಲ. ಮನುಷ್ಯನ ಕೈಲಿ ದೇವ್ರು ಸೃಷ್ಟಿ ಮಾಡಿರೋವನ್ನ ಏನು ಮಾಡೋಕ್ಕಾಗಲ್ಲ ಅಲ್ವೇನೆ ಭಾಗ್ಯಮ್ಮ. ಮತ್ತೆ ಅವೆಲ್ಲ ಮನುಷ್ಯರ ಕೈಲಿ ಅವನ್ನೆಲ್ಲ ತಡಿಯೋಕ್ಕಾಗಂಗಿದ್ದಿದ್ರೆ ಇನ್ನು ಹಿಡಿಯೋಕ್ಕಾಗ್ತಿರ್ಲಿಲ್ಲ ಮನುಷ್ಯರನ್ನ. ಅವೆಲ್ಲ ಏನು ಹಿಡಿಯೋಕ್ಕಾಗಲ್ಲ, ದೇವ್ರು ಸೃಷ್ಟಿ ಮಾಡ್ದ ಕಣ. ಯಾಕ ನಮ್ಮಮ್ಮ ಎಲ್ಲೇ ಕೂತ್ಕೊಂಡಿರಂಗೈತಿ, ಜಲ್ದು ಹೋಗ್ಬಿಡ್ಬೇಕು ಅತ್ಲಾಗೆ. ಹಾಳೆ ಭಾಗ್ಯಮ್ಮ, ಅಲ್ಲಿ ಹೋಗ್ತೀರ ನಮ್ಮ ವರ್ಷ ಆಗ್ಯಾವನಿ. ಅವನೇ ಆಗ್ಯಾವ ನಮ್ಮ. ಯಾಕೆ ಬಂದು ಜಯಕಯ್ಯ ಗೊತ್ತಿಲ್ಲ ಕಣಿ, ಯಾಕೆ ಹತ್ತು ಹೋಗ್ತಾ ಇದ್ದಾನೆ. ಪೋಸ್ಟ್ ಆಫೀಸಿಂದ ಹೋಗ್ತಿರ್ಬೇಕು ಸಾಮಾನ್ಯ ಭಾಗ್ಯಮ್ಮ. ದುಡ್ಡು ಕಟ್ಟಿದ್ನ ಅದನ್ನ ಬಿಡಿಸ್ಕೊಂಡೆ, ಅದಕ್ಕೆ ನಾ ಕೇಳ್ಕೊಳುವಾಗ ಬಂದವನಿ. ಅದಕ್ಕೆ ಬಂದಿರೋದು. ಅದಕ್ಕೆ ಅಪ್ಪ ಪೋಸ್ಟ್ ಆಫೀಸ್ ಕಡೆಗೆ ಹೋಗ್ತಾ ಇದ್ದಾನೆ ನೋಡವನು. ನೀನು ನೋಡಿಲ್ಲ ಅಂದ್ಕೊಂಡು ರಪ 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 ಹೋಗ್ತಾ ಇದ್ದಾನೆ. ಬಿಡು, ಹೋದ್ರೆ ಹೋಗ್ಲಿಡು. ತಡಿ ಅದೆಲ್ಲ ಭಾಗ್ಯಮ್ಮ ನೋಡ್ಕೊಂಬತ್ತೀನಿ. ಯಾಕೆ ಬಂದವನಿ ಏನು ಅಂತ ಹೇಳಿ ನೋಡ್ತೀನಿ ಅದೆಲ್ಲ. ಹೋಗಿ ನೋಡೋಗು, ನಾನು ನೀರು ಇಕ್ಕಬೇಕು. ಹೋಗು ನೋಡೋಗು, ಹೋಗು, ನಾನು ಹೋಗ್ತೀನಿ. ಸದ್ಯ ನಮ್ಮಮ್ಮ ನೋಡ್ಲಿಲ್ವೇನ, ಮಾತಾಡ್ಸೋಣ ಅದೆಲ್ಲ. ಗಿರೀಶಣ್ಣ ಅಣ್ಣ ಇದೆಯಾ? ಒಳಗಡೆ ಬರಲ್ಲ, ಏನು ಹೊರಗಡೆ ಬರ್ತೀಯ ನೀನೇನೆ? ಓ ಏನಪ್ಪ ಹೇಳು ಅಣ್ಣ. ಅದೇ ನಂದು ಓದ್ಸತಿ ಕೇಳಿದೆ, ನಾನೊಂದು ಸ್ವಲ್ಪ ಪೋಸ್ಟ್ ಆಫೀಸಿಗೆ ದುಡ್ಡು ಕಟ್ಟಿದ್ದೆ. ನಮ್ಮಮ್ಮ ಕಟ್ಟಿತ್ತು ನನ್ನ ಹೆಸರಿಗೆ. ಅದು ನೀನು ಸೈನ್ ಹಾಕಿದ್ರೆ ಕಣಪ್ಪ ಆಗೋದು. ಆ ಫಾರಮ್ಮು ಎಲ್ಲನ ಕೊಡ್ತೀನಿ, ಫಿಲಪ್ ಮಾಡಿ ಬ್ಯಾಂಕಿಗೆ ಕೊಟ್ಬಿಟ್ರೆ ನಿನ್ನ ಅಕೌಂಟಿಗೆ ಬರುತ್ತೆ ಅಂತ ಹೇಳಿದ್ದಲ್ಲ. ಅದಕ್ಕೆ ಈ ವರ್ಷ ಬರುತ್ತೆ ಅಂತ ಹೇಳಿದ್ದಲ್ಲ. ಅದಾಗಲೇ ಮತ್ತೆ ಟೈಮ್ ಬಂದೈತಾ, ಅದು ಮೆಚೂರ್ಡ್ ಆಗುತ್ತೆ, ಬೇಗ ಬಿಡಿಸ್ಕೋಬೇಕು ಅಂತ ಹೇಳ್ದಲ್ಲ. ಅದಕ್ಕೆ ಬಿಡಿಸ್ಕೋಬೇಕಾಯ್ತು ಕಣಣ್ಣ. ಅದಕ್ಕೆ ನೋಡ್ತೀಯ ಸ್ವಲ್ಪ ವರ್ಷ ಅಂತ ಹೇಳಿ, ವರ್ಷ ಜಯಮ್ಮ ಅಂತ ಹೇಳಿ. ಬಂದವನು ಅದನ್ನೇ ಕೇಳ್ತಾ ಇದ್ದಾನೆ. ತಡಿ ಏನು ಕೇಳ್ತಾನೆ ನೋಡೋಣ. ರಾಜಪ್ಪ ಏನು ಹೇಳ್ತಾನೆ ಕೇಳಿ ಶಮಾನ. ವರ್ಷ ಜಯಮ್ಮ ಮೊನ್ನೆ ಇನ್ನೂ ಕೊಟ್ಟನಲ್ಲ, ಯಾವತ್ತು ಗುರುವಾರ ನಾನು ಫಾರಮ್ ಕೊಟ್ಟೆ. ಅವರೆಲ್ಲ ಫಿಲಪ್ ಮಾಡಿಬಿಟ್ಟು ನನಗೆ ಭಾನುವಾರನೇ ಕೊಟ್ಟರು. ಏನೋ ಸ್ವಲ್ಪ ಭಾನುವಾರ ಕೆಲಸ ಇತ್ತು, ಬಂದಿದ್ದೆ. ಅದಕ್ಕೇ ಶನಿವಾರ ದಿನವೇ ಕೊಟ್ಟರು ಅನಿಸುತ್ತೆ. ಶನಿವಾರಲೇ ಕೊಟ್ಟರು, ನಾನು ಬ್ಯಾಂಕಿಗೆ ತೊಗೊಂಡೋಗಿ ಕೊಟ್ಟೆ. ಅದಕ್ಕೆ ರಜಾ ಐತೆ ಅಂತ ಹೇಳಿ ಇವತ್ತು ಬಂದಿದೆ ಅವ್ರಿಗೆ ಅಮೌಂಟ್ ಆಲ್ರೆಡಿ. ನೆನ್ನೆನೇ ಬರಬೇಕಾಗಿತ್ತು, ನೆನ್ನೆ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಬಂದಿಲ್ಲ. ಆಗೈತಪ್ಪ ಅದು. ವರ್ಷ ಜಯಮ್ಮ ತಾನೆ, ವರ್ಷ ಜಯಮ್ಮ ಚಂದ್ರಪ್ಪ 3 ಹೆಸರು ತಾನೆ. ಮೊನ್ನೆ ಆಯ್ತಪ್ಪ. ಅಪ್ಪ ಏನಣ್ಣ ಹಿಂಗೆ ಹೇಳ್ತಾ ಇದೆಯಾ? ಹೌದೇ, ಮತ್ತೆ ನೀನು ಸೈನ್ ಹಾಕ್ಬೇಕಣಪ್ಪ ನೀನು ನಿಮ್ಮಮ್ಮ ಇಬ್ಬರಳು ಅಂತ ಹೇಳಿದ್ದಲ್ಲಣ್ಣ. ಅದು ಹೆಂಗೆ ಅಲ್ಲೇ ತಗೊಂಬಿಟ್ರಿ ಫಾರಮ್ಮ? ಅಲ್ಲೇ ನಮ್ಮಮ್ಮ ತಗೊಂತೇನು ಹಂಗಾದ್ರೆ? ಹ್ಞೂನಪ್ಪ, ನೀವು ಸೈನ್ ಹಾಕಿರೋದಕ್ಕೆ ಆಗಿರೋದು. ನೀವು ಸೈನ್ ಹಾಕಿ ನಿಮ್ಮ ಅಮ್ಮರ ಹತ್ರ ಕಳಿಸಿದ್ರಲ್ಲ. ನಿಮ್ಮ ಸೈನ್ ಎಲ್ಲ ಚೆಕ್ ಮಾಡಿ ನಾನೆಲ್ಲನ ಕೊಟ್ಟಿದ್ದು. ನಿಮ್ಮ ಸೈನ್ ಎಲ್ಲ ಕರೆಕ್ಟಾಗಿತ್ತು, ಅದಕ್ಕೆ ನಾನು ಅಲ್ಲೇ ಬ್ಯಾಂಕಿಗೆ ಕೊಟ್ಟಿದ್ದಾಯಿತು. ಆಲ್ರೆಡಿ ಇವತ್ತು ಅಲ್ಲೇ ಅಮೌಂಟ್ ಬಂದೈತೆ, ಅಕೌಂಟಿಗೆ ಟ್ರಾನ್ಸ್ಫರ್ ಆಗೈತೆ ಅಲ್ಲೇನೆ. ಹೌದಾ? ಅಯ್ಯೋ ಶಿವನೇ, ಇದೇನಣ್ಣ ನೀನು ಹಿಂಗೆ ಹೇಳ್ತಾ ಇದೆಯಾ? ನಾನಿನ್ನೂ ಆಗಿರಲ್ಲ ಅಂದ್ಕೊಂಡಿದ್ದೀನಿ. ನಾನು ಸೈನ್ ಹಾಕಿದ್ನಾ? ನಾನೇ ಯಾವಾಗ ಹಾಕ್ತೆ? ಗೊತ್ತಿಲ್ಲ ಕಣಪ್ಪ, ಅದೆಲ್ಲ ಗೊತ್ತಿಲ್ಲ ನಮಗೆ. ಅವರೆಲ್ಲ ರೆಡಿ ಮಾಡಿ ಕೊಟ್ಟಿದ್ರು, ಎಲ್ಲ ಸೈನ್ ಹಾಕ್ಸ್ಬಿಟ್ಟು ಅವರು ನನ್ನ ಹತ್ರ ತೊಗೊಂಡು ಕೊಟ್ಟರು. ನಿಮ್ಮಮ್ಮವರು ಜಯಮ್ಮ ಅವರು ಬಂದು ಎಲ್ಲ ತೊಗೊಂಡು ಕೊಟ್ಟಿದ್ದಕ್ಕೆ ನಾನು ಎಲ್ಲ ತೊಗೊಂಡೋಗಿ ಅದನ್ನು ಸಬ್ಮಿಟ್ ಮಾಡಿಬಿಟ್ಟೆ. ಅಲ್ಲೇ ಬಂದಿದೆ ಆಲ್ರೆಡಿ ಅಮೌಂಟು. ಇವಾಗ ಬಂದಿದೆಯಲ್ಲಪ್ಪ, ನೀನು ಸೈನ್ ಹಾಕ್ಬಿಟ್ಟು ನನ್ನೇ ಕೇಳಿದ್ರೆ ನಾನು ಯಾವಾಗ ಸೈನ್ ಮಾಡಿದೆ ಅಂತ ಹೇಳಿ. ಅಯ್ಯೋ ಶಿವನೇ, ಇದೇನಪ್ಪ ಇದು ಹಿಂಗಾಯ್ತು? ಅಣ್ಣ ನೀನು ನಿಜ ಹೇಳ್ತಾ ಇದೆಯಾ ತಾನೆ? ಅದೇ ಜಯಮ್ಮ ಮಸ್ತಾಗಿದ್ದಾರೆ ನಮ್ಮೂರಾಗೆ. ವರ್ಷಂಬನ್ ಅಂದರೆ ನಾನೇ ಇರೋದು, ನಮ್ಮೂರಾಗೆ ಯಾರೂ ಇಲ್ಲ. ನೀನು ನಿಜ ಹೇಳ್ತಾ ಇದೆಯಾ ತಾನೆ?
ಅಯ್ಯೋ ನಾನು ನಿನ್ನ ಹತ್ರ ಯಾಕಪ್ಪ ಸುಳ್ಳು ಹೇಳಿ. ಈಗ ಇಲ್ಲಿ ನೋಡೋಣ, ನೀವು ಅಮೌಂಟ್ ಎಲ್ಲ ಕಟ್ಟಿದ್ದಾದ್ಮೇಲೆ ಅದನ್ನದ್ದು ಎಲ್ಲ ನಿಮ್ಗೆ ಅಕೌಂಟಿಗೆ ಬರುತ್ತೆ ಅಂತ ಹೇಳಿ ಅದೆಲ್ಲ ನಿಮ್ಮದು ಅದು ಎಷ್ಟು ವರ್ಷ ಅಂತ ಮಾಡಿಸಿರ್ತೀರ ಅದಕ್ಕೆಲ್ಲ ಕ್ಲಿಯರ್ ಆದಮೇಲೆ ನಾವು ನಿಮಗೆ ಒಂದು ಮೆಸೇಜ್ ಹಾಕಿದ್ರಿ, ನಮ್ಮ ಆಫೀಸಿಂದ ನಿಮಗೆ ಮೆಸೇಜ್ ಹಾಕಿದ್ದಾರೆ. ಆಮೇಲೆ ನಿಮ್ಗೊಂದು ಪೋಸ್ಟೂ ಬಂತು, ನಿಮ್ಮ ಮನೆಗೆ ಪೋಸ್ಟ್ ಬಂತು, ಹಿಂಗೆ ಈ ಥರ ನೀವು ಅಮೌಂಟ್ ಕಟ್ಟಿರೋದು ಅದು ಮೆಚೂರ್ಡ್ ಆಗೈತೆ, ಬಿಡಿಸ್ಕೊಳ್ಳೋಗಿದ್ರೆ ಬಿಡಿಸ್ಕೋಬೋದು, ಕಂಟಿನ್ಯೂ ಮಾಡೋಂಗಿದ್ರೆ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ನಾವು ನಿಮಗೆ ಲೆಟ್ರ್ ಕಳಿಸಿದ್ವಿ. ಲೆಟ್ರು ಬಂದಿತ್ತು ನಿಮಗೆ. ನಿಮ್ಮಮ್ಮ ಅವ್ರು ಏನು ಹೇಳಿದ್ರು, ನಾವು ಬಿಡಿಸ್ಕೋಬೇಕು ಅಂತ ಹೇಳಿ ಎಲ್ಲನ ಫಾರಮ್ ಇಸ್ಕೊಂಡು ಹೋದ್ರು. ಎಲ್ಲೆಲ್ಲಿ ಸೈನ್ ಹಾಕಿಸ್ಬೇಕು ಅಂತ ಎಲ್ಲ ಕೇಳಿದ್ರು, ಇಲ್ಲಿ ಹಾಕ್ಸ್ಬೇಕು ಅಂತ ಎಲ್ಲ ಹೇಳಿ ಕಳಿಸಿದ್ದೆ. ನಿಮ್ಮಮ್ಮ ಎಲ್ಲ ಹಾಕ್ಸ್ಕೊಂಡು ಬಂದು ನಮಗೆಲ್ಲ ಕೊಟ್ಬಿಟ್ರು ಆಲ್ರೆಡಿ. ನಿಮ್ದು ಆಧಾರ್ ಕಾರ್ಡು, ಅವ್ರ ಆಧಾರ್ ಕಾರ್ಡು, ಅವ್ರ ಪಾಸ್ಬುಕ್ಕು ಯಾರ ಅಕೌಂಟಿಗೆ ಬರಲಿ ಅಂತ ಅಂದೆ ಇದನ್ನು. ಅದಕ್ಕೆ ನಿಮ್ಮಮ್ಮವರು ನಮ್ಮ ಅಕೌಂಟಿಗೆ ಬರಲಿ ಅಂತ ಹೇಳಿ ಅವ್ರದ್ದು ಅಕೌಂಟು, ಫೋಟೋ ಎಲ್ಲನ ನಿಮ್ಮ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು ಎಲ್ಲ ಕೊಟ್ಟೋದ್ರಪ್ಪ. ಆಲ್ರೆಡಿ ಅಲ್ಲೇ ಅಮೌಂಟ್ ಸಬ್ಮಿಟ್ ಆಗಿದೆ. ಈಗ ಗೊತ್ತಾಗುತ್ತೆ ನನ್ನ ಮಗುಗೆ. ನಾನು ಹಾಕಲ್ಲ ಹೆಂಗೆ ಹಾಕ್ಸ್ಕೊಂಡವ್ರೆ ಏನು ಅಂತ ಅಂದ್ಕೊಂಡಿದ್ದ. ಅದಕ್ಕೆ ಬಂದವನಿ ದುಡ್ಡಿಗೆ ಆಸೆ ಬಿದ್ದು ನೋಡಿ ನಮ್ಮಮ್ಮ ದುಡ್ಡು ಕಟ್ಟಿಡಲ್ಲ ಅಂತ ಹೇಳಿ. ನಮ್ಮಮ್ಮ ಏನು ಹೋಗ್ಲಿಲ್ಲ ಅಂತ ಹೇಳಿ ಹೆಂಡ್ತಿ ಮುಂದೆ ನನ್ನ ಬಿಟ್ಕೊಡ್ದಂಗೆ ಮಾತಾಡಿದ್ರೆ ಅವಾಗ ನಾನು ನನ್ನ ಮಗ ಅಂತಿದ್ದೆ ಅಲ್ಲ. ನೋಡಿ ಹೆಂಗೆಲ್ಲ ಮಾತಾಡಿ ಇವಾಗ ಬಂದಿರೋದ ನಮ್ಮಮ್ಮ ಕಟ್ಟಿರೋ ದುಡ್ಡು ಬೇಕು ನನಗೆ ಅಂತ ಬಂದವನಿ. ಅಲ್ಲೇ ಅಮೌಂಟ್ ಬಂದೈತಣ್ಣ, ಆಲ್ರೆಡಿ ನೆನ್ನೆನೇ ಬರಬೇಕಾಗಿತ್ತು, ಅದು ಇವತ್ತು ಬಂದಿದೆ ಅನಿಸುತ್ತೆ. ಬಂದಿರುತ್ತೆ 100% ಅಲ್ಲೇ ಬಂದಿರುತ್ತೆ. ಅದು ಬ್ಯಾಂಕಲ್ಲಿ ಹೋಗಿ ವಿಚಾರಿಸ್ಬೇಕು ನೀವು, ನಮ್ಮನ್ನು ಕೇಳೋ ಹಾಗಿಲ್ಲ. ನಾವು ಅಲ್ಲೇನೇ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ, ಎಲ್ಲ ಫಾರಮ್ ನೀವು ಕೊಟ್ಟಿರೋದೆಲ್ಲ ಅವರಿಗೆ ಕಳಿಸ್ಬಿಟ್ಟಿದ್ದೀವಿ. ನೀವು ಬ್ಯಾಂಕಲ್ಲಿ ಹೋಗಿ ಪಾಸ್ಬುಕ್ ನೀವು ಯಾರ್ದು ಅಕೌಂಟ್ ನಿಮ್ಮ ಅಮ್ಮವ್ರೇ ನಿಮ್ಮ ತಾಯಿಯವ್ರದ್ದೇ ಕೊಟ್ಟಿದ್ರು, ನಿಮ್ಮ ತಾಯಿಯವ್ರದ್ದು ಅಕೌಂಟ್ ತೊಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಬನ್ನಿ. ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಬಂದೈತೋ ಇಲ್ವೋ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಯ್ಯೋ ಶಿವನೇ, ಇದೇನಪ್ಪ ಇದು ಹಿಂಗಾಯಿತು ದೇವ್ರೇ. ಅಣ್ಣ ನನ್ನ ಸೈನ್ ಹಾಕಿಲ್ಲ ಕಣ, ಅದು ಹೆಂಗಾಯಿತು ಗೊತ್ತಿಲ್ಲಪ್ಪ. ನಾನು ಕೇಳ್ಬಿಡ, ನನಗೆ ಬೇಜಾನ್ ಕೆಲಸ ಐತೆ. ಹಾಗಳಪ್ಪ ವರ್ಷ ನೆಂಟರೂರಿಂದ ಯಾವಾಗ ಬಂದೆ? ಈಗ ದಾಣಿಗೆ ಇಳ್ದಂಗೆ ಆಗೈತೆ ನಮ್ಮ ವರ್ಷಗೆ. ನಾನಣ್ಣ ಮಂಜಣ್ಣ ಈಗ ಬಂದೆ ಕಣಣ್ಣ. ನನಗೆ ಏನೋ ನಮ್ಮಮ್ಮ ಇಂತಾಗ ಏನೋ ಕೇಳಬೇಕಾಗಿತ್ತು ಕಣಣ್ಣ. ನಿಮ್ಮಮ್ಮ ಇಂತಾಗೆ ಹೋಗಿ ಕೇಳೋಗಪ್ಪ. ನಿಮ್ಮಮ್ಮ ಇಂತಾಗ ನೀನು ಏನು ಕೇಳೋಕೆ ಯಾಕೆ ಇದು ಮಾಡ್ಕೊಂತೀಯ? ಹೋಗಿ ಕೇಳೋಕೆ ಹೋಗು. ಅಣ್ಣ ಅಮ್ಮಯ್ಯ ನನ್ನ ಹೆಸ್ರಿಗೆ ದುಡ್ಡು ಕಟ್ಟಿತ್ತ, ಅದು ಇವಾಗೆಲ್ಲ ಬಂದೈತಂತೆ. ಅದಕ್ಕೇನೆ ಈ ಅಪ್ಪನ ಕೇಳಿದ್ರೆ ಅಲ್ಲ ಇವನೇನಾದರೂ ಮೋಸ ಮಾಡ್ತಾನಣ್ಣ, ಇವನು ಸರಿ ಅದ ನೀಯಪ್ಪ ಪೋಸ್ಟ್ ಆಫೀಸ್. ನಾನು ಅವ್ರೇನು ಮಾಡ್ತಾರಪ್ಪ? ಅವ್ರೇನು ಮಾಡೋದಿಲ್ಲಪ್ಪ. ಆ ಹುಡುಗ ಯಾವತ್ತೇನು ಇಂಥವೆಲ್ಲ ಏನೋ ತೊಂದರೆ ಮಾಡಿಲ್ಲ. ಯಾಕೆ ಏನಾಯ್ತಲ್ಲ? ಅಲ್ಲ ನಮ್ಮ ಅಮ್ಮಯ್ಯ ದುಡ್ಡು ಕಟ್ಟಿತ್ತು ನನ್ನ ಹೆಸರಿಗೆ, ಇದು ಇವಾಗ ಬಂದೈತಂತೆ. ಅದು 10 ವರ್ಷಕ್ಕೆ 12 ವರ್ಷಕ್ಕೆ ಮಾಡಿಸಿದ್ ಕಣಣ್ಣ, 10-15 ವರ್ಷದ್ದೇನೋ ನನಗೆ ಗೊತ್ತಿಲ್ಲ ಸರಿಯಾಗಿ. ಒಟ್ಟಿನಲ್ಲಿ ಮಾಡಿಸಿದ್ವಿ, ಹೊತ್ತಿನಲ್ಲಿ 10 ವರ್ಷ ಅಂತ ಹೇಳಿ ನೆನಪೈತೆ ನನಗೆ. ಆದರೆ ಇವಾಗ ಅದು ಬಂದೈತಂತೆ. ನಾನು ಸೈನ್ ಹಾಕಿಲ್ಲ, ಆಲೇ ಸೈನ್ ಹಾಕಿ ನನಗೆಲ್ಲ ಕೊಟ್ಟಿತ್ತು ನಿಮ್ಮ ಅಮ್ಮಯ್ಯ. ನಾನು ಎಲ್ಲ ಬ್ಯಾಂಕಿಗೆಲ್ಲ ಕೊಟ್ಟು ಬಂದಿದ್ದೀನಿ, ಬ್ಯಾಂಕಿಗೆ ಬರುತ್ತೆ ದುಡ್ಡು, ನಿಮ್ಮ ಅಮ್ಮಯ್ಯನ ಅಕೌಂಟ್ ಕೊಟ್ಟಿದ್ದೆ ಅಂತ ಹೇಳ್ತಾ ಐತೆ ಪೋಸ್ಟಿಂದ ಹುಡುಗ. ಮತ್ತು ನೀವು ಸೈನ್ ಹಾಕಿ ಕೊಟ್ಟಿರೋದಕ್ಕೆ ಮತ್ತೆ ಆಗೋದು. ಇವಾಗ ಹಂಗೆ ಅವ್ರದ್ದು ಸೈನು ಫೋರ್ಜರಿ ಸೈನ್ಗಳೆಲ್ಲ ನಡೆಯಲ್ಲ. ಎಲ್ಲ ಆಧಾರ್ ಕಾರ್ಡ್ ತಂದಿರ್ತಾರೆ, ಅದ್ರಾಗೆಲ್ಲ ನಿಮ್ಮ ಸೈನ್ ಇರುತ್ತೆ, ಹಂಗೆಲ್ಲ ಹಾಕೋದಕ್ಕೆ ಬರೋಲ್ಲ. ನಿನ್ನ ಸೈನ್ ನೋಡೇ ಕಣಪ್ಪ ಅವ್ರು ಮಾಡಿರೋದು. ಇಲ್ಲ ಕಣೋ, ನನ್ನ ಸೈನ್ ಹಾಕೇ ಇಲ್ಲ, ಅದು ನಿಜವಾಗ್ಲೂ ನನ್ನ ಸೈನ್ ಹಾಕೇ ಇಲ್ಲ. ಅದು ಹೆಂಗಿದ್ದು ಮಾಡಿದ್ರು ಇವರು, ಅದೇ ಗೊತ್ತಾಗ್ತಾ ಇಲ್ಲ ನನಗೆ. ಕೇಳು ಹಂಗಂತ ಕರೆದು. ಅಲ್ಲ ನನ್ನ ಸೈನ್ ಹಾಕಿಲ್ಲ, ಹೆಂಗಿದಾಯಿತು? ನಾನು ಕಂಪ್ಲೇಂಟ್ ಮಾಡ್ತೀನಿ, ನಾನು ಬಿಡೋದಿಲ್ಲ. ಅಲ್ಲ ಹಿಂಗೆ ಮೋಸ ಮಾಡಿದ್ರೆ ನನ್ನ ಸೈನೇ ಹಾಕಿಲ್ಲ, ಅದು ಯಾರು ಸೈನ್ ಕಂಡುಹಿಡಿತೀನಿ ನಾನು. ಕಂಡಿಡಿ ಮಕ್ಕಳುಗಳಿಸ್ಕೊಂಬಂತೆ. ನಾನು ಕಟ್ಟಿರೋ ದುಡ್ಡಿಗೆ ನನಗೆ ದುಡ್ಡು ಬೇಕು ಅಂತ ಓಡ್ ಬಂದವ್ನು ನೋಡು, ಇವನೆಂತಾನಿರ್ಬೋದು. ಅಲ್ಲ ನಮ್ಮ ಅಮ್ಮನ ಹೋಗಿ ಕೇಳೋಣ ಅಂತಂದರೆ ಹೆಂಗಪ್ಪ ಕೇಳೋದು ಅಮ್ಮಂಗಾಗೈತೆ. ಅಣ್ಣ ನಮ್ಮಮ್ಮ ಎಲ್ಲನ ಸಿಕ್ಕಿರು ಕೇಳೋಣ ನೀನೇನೆ. ನಾನು ಅದು ಹೆಂಗೆ ಕೇಳೋಣಪ್ಪ? ನೀನೇ ಹೋಗಿ ಕೇಳ್ಬೇಕಪ್ಪ. ನೀನೇ ಹೋಗಿ ಕೇಳಿದ್ರಾತು ಮಗ, ನೀನು ಕೇಳಿದ್ರೆ ಏನಾನ ಹೇಳುತ್ತೆ. ಅಣ್ಣ ಇವಾಗ ಮಾತಾಡ್ಸಲ್ ಕಣಣ್ಣ ನಮ್ಮ ಅಮ್ಮಯ್ಯ, ಅದಕ್ಕಾಗಿನ ಇವಾಗ ಹೆಂಗೆ ಕೇಳೋಣಪ್ಪ? ಎಲ್ಲೈತಪ್ಪ ಅಲ್ಲಿ ಕೂಕೊಂಡಿತ್ತು, ಅದಕ್ಕೆ ಹೋಗಿ ಕೇಳ್ತೀನಿ ತಡಿ, ಅದೆಲ್ಲಿ ನೋಡ್ತೀನಿ. ಗೊತ್ತಾನೆ, ನಾನು ಹೋಗ್ತೀನಿ. ನನ್ನ ಕೈಗೆ ಎಲ್ಲೆಲ್ಲ ಸಿಗಲ್ಲ, ನಾನು ಸುಮ್ಮನೆ ಅಲ್ಲಿ ತಕ್ಕೊಂತೀನಿ. ಏನೋ ಮಾಡಿವ್ರಿ, ನಾನಂತೂ ಸೈನ್ ಹಾಕಿಲ್ಲ, ಅಲ್ಲೇ ಸೈನ್ ಹಾಕಿ ಕೊಟ್ಟಿದ್ದೀಯ ಅಂತ ಹೇಳ್ತಾನೆ ಪೋಸ್ಟ್. ನಾನು ಅದಕ್ಕೇ ನಾನು ಬಿಡೋದಿಲ್ಲ ಬಿಡು. ಇವರೇನೋ ಫೋರ್ಜರಿ ಮಾಡಿಸಿ ಏನೋ ನನ್ನ ಥರದ್ದೇ ಸೈನ್ ಯಾರ್ತಾಗ ಹಾಕ್ಸಿ ಮಾಡಿದ್ದಾರೆ. ಅದಕ್ಕೇ ನಾನಂತೂ ಬಿಡಲ್ಲ ಬಿಡು, ಏನೇ ಮಾಡಿದ್ರು ಬಿಡಲ್ಲ. ನನ್ನ ದುಡ್ಡು ನನಗೆ ಬರಬೇಕು, ಅದು ಏನು ಮಾಡಿದ್ರು ಅಂತ ಕಂಡುಹಿಡ್ದು ಕಂಪ್ಲೇಂಟ್ ಮಾಡ್ತೀನಿ. ಬಿಡೋನಲ್ಲ ನಾನಂತೂ. ಮತ್ತೇನೋ ₹1 ಇಲ್ಲ ₹2 ಇಲ್ಲ ಇಷ್ಟೊಂದು ದುಡ್ಡು ನಾನು ಅಲ್ಲೇ ಸೈನ್ ಹಾಕಿ ಕೊಟ್ಟಿದ್ದೀನಿ ಅಂತ ಹೇಳಿ ಸುಮ್ಮನೆ ಹಿಂಗೆ ಮಾಡ್ತಾ ಇದ್ದಾರಲ್ಲ. ಇವಾಗೆಲ್ಲ ನಮ್ಮ ಅಮ್ಮಗೆ ಹೋಗ್ಬಿಡುತ್ತೆ ಹಂಗೆ ನಾನು ಇದ್ದರೆ. ಅದೇ ಅಕೌಂಟಿಗೆ ಬಂದೇ ಐತಿ ಅಂತಾರಲ್ಲ, ಹಿಂಗೆ ಮಾಡ್ಬೇಕು? ಹಿಂಗೆ ಮಾಡಿದ್ರೆ ಹಿಂಗೆ ಮೋಸನ? ಅಯ್ಯೋ ನಾನು ಬಂದಿರುತ್ತೆ ಅಂತ ಎಷ್ಟು ಖುಷಿ ಬಂದರೆ ಅಲ್ಲಿಂದ. ಅಯ್ಯೋ ದೇವ್ರೇ, ಏನಪ್ಪ ಮಾಡಲಿ?
ಇವಾಗ ಒಂದು ಗೊತ್ತಾಗ್ತಾ ಇಲ್ವಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.